ಶಾಕಿಂಗ್ ಹೇಳಿಕೆ ನೀಡಿದ ಗುಬ್ಬಿ ಕೈ ಶಾಸಕನ ಹೇಳಿಕೆಯಿಂದ ರಾಜಕೀಯದಲ್ಲಿ ತಲ್ಲಣ. ಹನಿ ಹುಡುಕಿಕೊಂಡು ಹೋದವರು ಟ್ರ್ಯಾಪ್ ಆಗ್ತಾರೆ, ಹಾಗೆ ಹೋದವರು ಟ್ರ್ಯಾಪ್ ಆಗಿದ್ದಾರೆ ಎಂದು ಕೈ ಶಾಸಕ ಹೇಳಿದ್ದಾರೆ. ಇದರ ಅರ್ಥ ಏನು? ಹನಿ ಹುಡುಕಿಕೊಂಡು ಹೋದವರು ಟ್ರ್ಯಾಪ್ ಆಗ್ತಾರೆ ಅನ್ನೋದರ ಅರ್ಥ ಏನು? ತೆವಲು ಇದ್ದವನು ತೆವಳುಕೊಂಡು ಹೋಗ್ತಾನೆ ಅನ್ನೋ ತರ ಇದೆ ಇದು. ಹೆಂಗೆ? ತೆವಲಿದ್ದವನು ತೆವಳುಕೊಂಡು ಹೋಗುವಂತಹ ರೀತಿಯಲ್ಲಿದೆ. ಹನಿ ಹುಡುಕಿಕೊಂಡು ಹೋದವರಿಗೆ ಟ್ರ್ಯಾಪ್ ಆಗ್ತಾರೆ ಎನ್ನುವಂತ ಒಂದು ಹೇಳಿಕೆ. ಹಾಗೆ ಹೋದವರು ಟ್ರ್ಯಾಪ್ ಆಗಿದ್ದಾರೆ ಎಂದ ಕೈ ಶಾಸಕನ ಹೇಳಿಕೆಗೆ ದಂಗಾದ ಸಚಿವರು ಮತ್ತು ಶಾಸಕರು. ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅವರೂ ಕೂಡ ಕಾಂಗ್ರೆಸ್ನ ಶಾಸಕರೇ. ಹನಿ ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾದ ಮೇಲೆ ದೂರು ನೀಡಬೇಕು, ದೂರು ಕೊಟ್ಟರೆ ತನಿಖೆ ಆಗುತ್ತೆ. ಆದರೆ ದೂರು ಯಾಕೆ ನೀಡ್ತಾ ಇಲ್ಲ ನೋಡಿ. ಸದನದಲ್ಲಿ ಬಾಯಿ ಬಿಟ್ಟು ಓಪನ್ ಆಗಿ ಹೇಳ್ಕೊಂಡ್ರು. ನನ್ನ ಮುಂದೆ ಸುಂದರಿ ಒಬ್ಳು ಬಂದಿದ್ಲು. ಆ ಸುಂದರಿ ಏನೋ ಅಜೆಂಡಾ ಇಟ್ಕೊಂಡು ಬಂದಿದ್ಲು. ಆ ಸುಂದರಿ ಕೈಯಲ್ಲಿ ಫೋನ್ ಕ್ಯಾಮರಾ ಇತ್ತು. ಆ ಸುಂದರಿ ಏನೋ ಉದ್ದೇಶ ಇಟ್ಕೊಂಡೇ ನನ್ನ ಜೊತೆಗೆ ಬಂದಿದ್ದು. ಈ ಹಿಂದೆ ನನ್ನ ಮನೆಗೆ ಬಂದಿದ್ರು. ರಾಜಣ್ಣ, ಏನೋ ಒಂದು ವಿಚಾರ ಮಾತನಾಡೋದಿದೆ, ಅಪೆಕ್ಸ್ ಬ್ಯಾಂಕಿನ ಬಗ್ಗೆ ಅಥವಾ ಕಂಪ್ಲೇಂಟ್ ಬಗ್ಗೆ ನಿಮ್ಮ ಜೊತೆ ಗುಟ್ಟಾಗಿ ಮಾತಾಡಬೇಕು ಅಂಥೇಳಿ ನರಳಾಡ್ಕೊಂಡು ನುಲ್ಕೊಂಡು ಮಾತನಾಡ್ತಾ ಇದ್ಲು. ಆಗ ನನಗೊಂದಷ್ಟು ಸಂದೇಹ ಬಂತು. ಸೆಷನ್ನಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ರು ಇದೇ ರಾಜಣ್ಣ. ಇವೆಲ್ಲವೂ ಆಗಿದ್ದ ಮೇಲೂ ಕೂಡ ರಾಜಣ್ಣ ಯಾಕೆ ದೂರು ಕೊಡಲಿಲ್ಲ? ಇದು ಪ್ರಶ್ನೆ. ರಾಜಣ್ಣ ಯಾಕೆ ದೂರು ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿಗರು ಹೇಳಿದ್ದಲ್ಲ, ಇದು ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇರುವಂತಹದ್ದು. ರಾಜಣ್ಣ ಸದನದಲ್ಲಿ ಆ ಧ್ವನಿ ಎತ್ತಿದಂತಹ ಸಂದರ್ಭದಲ್ಲಿ ರಾಜ್ಯ ಗೃಹ ಸಚಿವರು ಹೇಳಿದ್ದೇನು? ಒಂದು ವೇಳೆ ರಾಜಣ್ಣ ದೂರನ್ನ ಕೊಟ್ರೆ, ಒಂದು ವೇಳೆ ರಾಜಣ್ಣ FIR ದಾಖಲಿಸಿದ್ರೆ ಉನ್ನತ ಮಟ್ಟದ ತನಿಖೆ ಮಾಡೋದಕ್ಕೂ ಕೂಡ ಗೃಹ ಸಚಿವಾಲಯ ಮುಂದಾಗುತ್ತೆ ಅಂತ ಹೇಳಿದ್ರು. CM ಸಿದ್ದರಾಮಯ್ಯರು ಕೂಡ ಅದಕ್ಕೆ ಪ್ರತ್ಯಕ್ಷ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ರಾಜಣ್ಣನಿಗೆ ಮಾತ್ರವಲ್ಲ, ಪಕ್ಷಾತೀತವಾಗಿ ಯಾರಿಗೂ ಕೂಡ ಹನಿ ಟ್ರಾಪ್ ಎನ್ನುವಂಥ ಘಟನೆಗಳಾಗಬಾರದು. ಒಂದು ವೇಳೆ ರಾಜ್ಯ ಕಾಂಗ್ರೆಸ್ನ ಕೆಲ ಬೆಂಬಲಿಗರಿಂದಲೇ ಈ ಹನಿ ಟ್ರಾಪ್ಗೆ ಪ್ರಯತ್ನ ನಡೆದಿದ್ದೇ ಆದಲ್ಲಿ ಅವರ ವಿರುದ್ಧವೂ ಕೂಡ ತನಿಖೆಯಾಗುತ್ತೆ. ಈಗ ರಾಜ್ಯ ಕಾಂಗ್ರೆಸ್ನ ಶಾಸಕರೂ ಕೂಡ ಅದನ್ನು ವ್ಯಂಗ್ಯವಾಡಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹನಿ ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾದ ಮೇಲೆ ದೂರು ನೀಡಬೇಕು, ದೂರು ಕೊಟ್ಟರೆ ತನಿಖೆ ಆಗುತ್ತೆ. ಆದರೆ ದೂರು ಯಾಕೆ ನೀಡ್ತಾ ಇಲ್ಲ? ಇದು ಕಾಂಗ್ರೆಸ್ ಶಾಸಕನ ಪ್ರಶ್ನೆ. ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ. ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ತಾರೆ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗ್ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕಿ ಹೋದಾಗ ನಾವು ಟ್ರಾಪ್ ಆಗ್ತೀವಿ. ಕೊಡಲಿ ಸರ್, ಇದು ವ್ಯವಸ್ಥೆಯಲ್ಲಿಲ್ಲ ಅಲ್ವಾ? ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕ್ಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ, ಏನು ಎತ್ತ, ಅವ್ರು ಯಾರು ಹಿಂದೆ ಹಂಗೆ ಪೂರ ಮಾಹಿತಿ ಐತೆ. ಅವ್ರಿಗೆ ಕೊಡಲಿ, ಕಂಪ್ಲೇಂಟ್ ಹಿಂಗೆ ತಿಂತಾರೆ ಅವ್ರಿಗೆ 45 ಜನ ಐತಿ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು. ಹನಿ ಟ್ರಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ. ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ತಾರೆ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ